ಹಾಯ್. ಹಾಯ್. Hello everybody, how you guys doing? Yeah, today what's the scene is that we are going on a short ride yet again. So but there's a change in my vlogging style. Today, for a change, I'll be vlogging in ನನ್ನ ಮಾತೃಭಾಷೆ ಕನ್ನಡ. Come on. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಿಲ್ಲ ಗುರು, ಇವತ್ತು ನಾರ್ಮಲಾಗಿ ಒಂದು ಸ್ಮಾಲ್ ರೈಡ್ ಹೋಗೋಣ ಅಂತ ಪ್ಲ್ಯಾನು, ಕನಕಪುರ ರೋಡ್ ಸೈಡು. ಸೊ ನೋಡೋಣ ಹೆಂಗಿರುತ್ತೆ ಅಂತ. So people who are watching who are non-Kannadigas, don't worry guys, I'll have a special subtitle just for you people, so don't worry on that. ಏನೇ ಮಾತಾಡಿದ್ರು you will be having an English subtitle coming under, so I think that should be fine. And moreover riding ಬಂದು ಒಂದು ಎಕ್ಸ್ಪೀರಿಯನ್ಸ್ ಗುರು. ಲ್ಯಾಂಗ್ವೇಜ್ ಅದರಲ್ಲಿ ಏನು ಬ್ಯಾರಿಕೇಡ್ ಕ್ರಿಯೇಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಒಂದು ಹೊಸ ಪ್ರಯತ್ನ, ನೋಡೋಣ ಹೆಂಗೆ ಬರುತ್ತೆ ಅಂತ. ತುಂಬ ಜನ ಕೇಳ್ತಿದ್ರು, ಮಗ ನೀನು ಕನ್ನಡದಲ್ಲಿ ಮಾಡು, ಕನ್ನಡದಲ್ಲಿ ಯಾಕೆ ಮಾಡಲ್ಲ ವ್ಲಾಗ್ನ ಅಂತ. ಸೊ ಅವರೆಲ್ಲರಿಗೋಸ್ಕರ ಒಂದು ಸ್ಮಾಲ್ ಚೇಂಜ್ ಇನ್ ಮೈ ಸ್ಟೈಲ್. ಹ್ಯಾಂಡ್ಲ್ ಬಾರ್ ಮಿರರ್ ತೆಗ್ಸಿದ್ಮೇಲೆ ಒಂಥರ ಗಾಡಿ ಮೆನ್ಯೂವರ್ ಮಾಡೋದು ಭಾರಿ ಈಸಿ ಅನಿಸ್ಬಿಡುತ್ತೆ. ಏನೋ ಒಂಥರ ಅದಿದ್ದಾಗ ಒಂದು 2 ಇಂಚ್ ಎಕ್ಸ್ಟ್ರಾ ವಿಡ್ತ್ ಜಾಸ್ತಿ ಆಗ್ಬಿಡುತ್ತೆ ಹ್ಯಾಂಡ್ಲ್ ಬಾರ್ಗೆ ಅನಿಸ್ಬಿಡ್ತಿತ್ತು. ಆ ಒಂದು ಲೈಕ್ ಸೈಕಲಾಜಿಕಲ್ ಫೀಲಿಂಗ್. ಮೆನ್ಯೂವರ್ ಮಾಡೋಕೆ ಒಂದು ಸ್ವಲ್ಪ ಟ್ರಾಫಿಕ್ ಫಿಲ್ಟರ್ ಎಲ್ಲ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಾನ್ಷಿಯಸ್ ಆಗುವೆ. ಆ್ಯಂಡ್ ಆಲ್ಸೋ ಇಲ್ಲಿ ಎಷ್ಟೋ ಸಲ ರೈಟ್ ಹ್ಯಾಂಡ್ಲ್ ಬಾರ್ ಮಿರರು ಗಾಡಿಗಳಿಗೆ ತಾಗಿತ್ತು ಕೂಡ. ಸೊ ಬಟ್ ಇವಾಗ ಸ್ವಲ್ಪ ಓಕೆ ಅನಿಸುತ್ತೆ. ಬಟ್ ಐ ಡೋಂಟ್ ನೋ, ಹ್ಯಾಂಡ್ಲ್ ಬಾರ್ ಮಿರರ್ ಚೆನ್ನಾಗಿ ಕಾಣುತ್ತೆ. ಈ ಗಾಡಿಗೆ ಲುಕ್ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಅದು ನಾರ್ಮಲ್ ಕನ್ವೆನ್ಷನಲ್ ಮಿರರ್ಸ್ ಚೆನ್ನಾಗಿ ಕಾಣುತ್ತಾ, ಹ್ಯಾಂಡ್ಲ್ ಬಾರ್ ಮಿರರ್ಸ್ ಚೆನ್ನಾಗಿ ಕಾಣುತ್ತಾ, ಇಲ್ಲ ನೀವು ಬೇರೆ ಇನ್ಯಾವುದಾದ್ರು ಹೊಸ ಟೈಪ್ ಮಿರರ್ ವಿಚ್ ಇಸ್ ಫಾರ್ ಗೊರಿಲ್ಲಾ ಆ್ಯಂಡ್ ಅವರು ರಿಲೀಸ್ ಮಾಡಿದ್ದಾರೆ, ಲೈಕ್ ಯಾರು ಬಿಟ್ಟಿದ್ದಾರೆ ಆಫ್ಟರ್ ಮಾರ್ಕೆಟ್ ಮಿರರ್ಸ್ ಲೈಕ್ ಇಲ್ಲೆಲ್ಲ ಬರುತ್ತಲ್ಲ. ಸೊ ಆ ಥರದ್ದೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ಲೆಟ್ ಮಿ ಸಿ. ಹೆಂಗಿದ್ರು ನಾನು ಸದ್ಯದಲ್ಲೇ ಹೊಸ ಬಾರ್ ಆ್ಯಂಡ್ ಮಿರರ್ಸ್ ತೊಗೋಬೇಕು. ಬಿಕಾಸ್ ಈ ಲೆಫ್ಟ್ ಸೈಡ್ ಬಾರ್ ಆ್ಯಂಡ್ ಮಿರರ್ಸ್ ಹೋಗಿಬಿಟ್ಟಿದೆ, ಸ್ಕ್ರೂ ಕಟ್ ಆಗಿಬಿಟ್ಟು ಇಟ್ ಕೇಮ್ ಆಫ್. ಸೊ ಸಜೆಸ್ಟ್ ಮೀ ಇಫ್ ಎನಿ good mirrors that you have, that you know, any kind of mirror like which suits Guerrilla 450. 2 hours later. Hey, but ಪರವಾಗಿಲ್ಲ ಗುರು, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಲ್ಲಿ ಈಗ ನಾನು ಕೊಡೋದು ಇಲ್ಲಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಕದ್ರೇನಹಳ್ಳಿ ಕ್ರಾಸ್ ಹತ್ರ. ಸೊ ಅಲ್ಲಿರೋ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಕೊಡ್ತೀನಿ. ಪರವಾಗಿಲ್ಲ. ಲೈಕ್ ಈಗ ಯೂಶ್ವಲಿ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಏನು ಬ್ಯಾಡ್ ರೆಪ್ಯುಟೇಷನ್ ಇದೆಯಲ್ಲ ಸರ್ವೀಸ್ ಮೇಲೆ ಆ್ಯಂಡ್ ಆಫ್ಟರ್ ಸೇಲ್ಸ್ ಅದ್ರ ಮೇಲೆ. ಸೊ ಐ ಥಿಂಕ್ ದೇ ಆರ್ ಇಂಪ್ರೂವಿಂಗ್. ಬಿಕಾಸ್ ನನಗೆ ಇದು ಏನು ಗಾಡಿ ಕೊಡಬೇಕಾಗಿರ್ಬೋದು. ಹಾಂ, ಓಕೆಪ್ಪ, ಬಿದ್ರಿ. ಅದ್ರ ಬಗ್ಗೆ ಬ್ಯಾಡ್ ರೆಪ್ಯುಟೇಷನ್ ಇದೆ, ತುಂಬ ಬ್ಯಾಡ್ ರೆಪ್ಯುಟೇಷನ್ ಇದೆ. ತುಂಬ ಕಡೆ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿದ್ದು ಎಕ್ಸಾಂಪಲ್ಸ್ ಕೂಡ ಇದೆ. ಬಟ್ ನನಗೆ ಆ ಥರ ಏನೂ ಫೀಲ್ ಆಗಿಲ್ಲ. ನನಗೆ ಆ ಥರದ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ಲ. ಫಸ್ಟ್ ಸರ್ವಿಸ್ ಕೂಡ ಏನು ಅಷ್ಟೊಂದೇನು ನನಗೆ ಏನೋ ಫಾಲ್ಟ್ ಅನ್ನಿಸ್ತು ಅಂತ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ಈಗ 3 ಸರ್ವೀಸಸ್ಸಿಂದ ಅಲ್ಲೇ ಕೊಡ್ತಾಯಿದ್ದೀನಿ. ಥರ್ಡ್ ಫ್ರೀ ಸರ್ವಿಸ್ ಆಯಿತು.
ಸೊ ಯಾ ದ ಬಿಲ್ ಕಾಸ್ಟೆಡ್ ಮೀ ಅರೌಂಡ್ 1800 ಅಂದ್ಕೊಳ್ಳಿ, 1008 ಸಮಥಿಂಗ್ ಆಯಿತು. ಸೊ ಯಾ ಆಯಿಲ್ ಚೇಂಜ್ ಮಾಡಿದ್ರು, ಏರ್ ಫಿಲ್ಟ್ರ್ ಚೇಂಜ್ ಮಾಡಿದ್ರು, ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿದ್ರು. ಸೊ ಜನರಲ್ ಸರ್ವಿಸ್ ಮಾಡಿ ಆ್ಯಕ್ಚುಲಿ ಅವ್ರಿಗೆ ಹೇಳಿದ ಪ್ರಕಾರ ಎಸ್ಟಿಮೇಟ್ 4000 ಏನೋ ಬರುತ್ತೆ ಅಂದರು. ನಾನು ಗಾಬರಿ ಆಗ್ಬಿಟ್ಟೆ 4000 ಅಂದರೆ. ಆಮೇಲೆ ಇಟ್ ಕೇಮ್ ಅರೌಂಡ್ 1800. ನನ್ನ ಫಸ್ಟ್ ಸರ್ವಿಸ್ ಕೂಡ 1600 ಬಂದಿತ್ತು. ಅದು ಆಯಿಲ್ ಚೇಂಜ್ ಇತ್ತಲ್ಲ, 500 ಕಿಲೋಮೀಟರ್ಸಿಗೆ ಫಸ್ಟ್ ಸರ್ವಿಸ್. ಸೊ ಅದು ಕೂಡ ಆಯಿಲ್ ಚೇಂಜ್ ಎಲ್ಲ ಇದ್ದಿದ್ದರಿಂದ 1600 ಬಂತು. ಆ್ಯಂಡ್ ದ ಸೆಕೆಂಡ್ ಸರ್ವಿಸ್ ವಾಸ್ ಅರೌಂಡ್ ವೆರಿ ಲೆಸ್, ಇಟ್ ವಾಸ್ 600 ರುಪೀಸ್ ಅಷ್ಟೇ. ಅವಾಗೇನಿಲ್ಲ, ನಾರ್ಮಲ್ ಬ್ರೇಕ್ ಪ್ಯಾಡ್ಸ್ ಕ್ಲೀನ್ ಮಾಡಿದ್ರು, ಚೈನ್ ಲೂಬ್, ನಾರ್ಮಲ್ ಮೇಂಟೆನೆನ್ಸ್ ಏನಿದೆ ಅದು ಮಾಡಿದ್ರು. ಸೊ ಯಾ ಐ ಥಿಂಕ್ ದೇ ಆರ್ ಇಂಪ್ರೂವಿಂಗ್. ಆ್ಯಂಡ್ ಮೋರ್ ಓವರ್ ಎಷ್ಟು ಚೆನ್ನಾಗಿ ಲೈಕ್ ಗಾಡಿ ನಾನು ಕೊಡಬೇಕಾದಾಗ ರಿಸೀವ್ ಮಾಡ್ಕೊಂಡಿದ್ದಿರ್ಬೋದು, ಆಮೇಲೆ ಟೈಮ್ ಟು ಟೈಮ್ ಅಪ್ಡೇಟ್ ಕೊಟ್ಟಿದ್ದಿರ್ಬೋದು. ಆ್ಯಂಡ್ ಆಯಿಲ್ ಚೇಂಜ್ ಮಾಡ್ಬೇಕಾದ್ರೆ ವೀಡಿಯೋ ಕಳಿಸ್ತಾರೆ ಗುರು ವಾಟ್ಸಪ್ಪಲ್ಲಿ. ದಟ್ ವಾಸ್ ಅ ನ್ಯೂ ಥಿಂಗ್ ಟು ಮೀ. I feel they are improving in their service. Just that ಎಲ್ಲ ಕಡೆ ಎಲ್ಲ ಸರ್ವಿಸ್ ಸೆಂಟ್ರಲ್ಲಿ ಇಂಪ್ರೂವ್ಮೆಂಟ್ ತೊಗೋಬೇಕು. ಆ್ಯಂಡ್ ನಾವು ಕಸ್ಟಮರ್ಸ್ ಆಗಿ ವಾಟ್ ಐ ಫೀಲ್ ಈಸ್, ನಾವು ಒಂದು ಸ್ವಲ್ಪ ಪೊಲೈಟ್ ವೇಲಿ, ಒಂದು ಸ್ವಲ್ಪ ಹಂಬಲ್ ವೇಲಿ ಅವ್ರ ಹತ್ರ ಮಾತಾಡಬೇಕು ಅನ್ಕೋತೀನಿ. ಲೈಕ್ ಡೋಂಟ್ ಟ್ರೀಟ್ ದೆಮ್ ಆ್ಯಸ್ ದ ಲೇಬರರ್ಸ್, ಜಸ್ಟ್ ಥಿಂಕ್ ದೆಮ್ ಆ್ಯಸ್ ಅ ನಾರ್ಮಲ್ ವರ್ಕರ್ಸ್. ಲೈಕ್ ಈಗ ನಾವು ನಾರ್ಮಲಾಗಿ ಈಗ ಒಬ್ಬ ಇಂಜಿನಿಯರ್ ಯಾರೇ ಹತ್ರ ಹೋಗ್ಬಿಟ್ಟು ಯಾರೇ ಹತ್ರ ಏನಾದ್ರು ಕೆಲ್ಸಕ್ಕೆ ಹೋಗ್ತೀವಲ್ಲ, ಈಗ ಸಮ್ ಆರ್ಟಿಸ್ಟ್ ಯಾರ ಹತ್ರ ಹೋದರೂ ಕೂಡ, ಸೊ ಅದೇ ರೆಸ್ಪೆಕ್ಟ್ ಜೊತೆ ಮಾತಾಡಿದ್ರೆ ಐ ಥಿಂಕ್ ದೇ ವಿಲ್ ಆ್ಯಕ್ಚುಲಿ ಡೂ ವರ್ಕ್ ಬೆಟರ್ ಅನ್ಕೋತೀನಿ. ಬಿಕಾಸ್ ಒನ್ಸ್ ನಿಮಗೆ ರೆಸ್ಪೆಕ್ಟ್ ಸಿಕ್ಕಿದ್ರೆ ಐ ಫೀಲ್ ಯು ವಿಲ್ ಹ್ಯಾವ್ ಮೋರ್ ಎನರ್ಜಿ ಟು ಡೂ ವರ್ಕ್. ಬಿಕಾಸ್ ಏನಪ್ಪ ದುಡ್ಡು ಹೆಂಗಿದ್ರು ಅವ್ರು ತುಂಬ ಕಮ್ಮಿ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ತುಂಬ ಜನ ಹೇಳಿರೋ ಪ್ರಕಾರ ಸರ್ವಿಸ್ ಸೆಂಟ್ರಲ್ಲಿ ಕೆಲಸ ಮಾಡೋರಿಗೆ ಸರಿಯಾಗಿ ಪೇ ಮಾಡಲ್ಲ, ಬೇರ್ ಮಿನಿಮಮ್ ಕೊಡ್ತಾರೆ, ತುಂಬ ವರ್ಕ್ ಮಾಡಿಸ್ಕೋತಾರೆ, ಆ ಥರ ಎಲ್ಲ ಕೇಳ್ಪಟ್ಟಿದ್ದೀನಿ. ಸೊ ಆ ಥರ ಸಿಚುವೇಶನ್ ಹುಡುಗರಿಗೆ ಇರಬೇಕಾದ್ರೆ ಸ್ವಲ್ಪ ನೀವು ರೆಸ್ಪೆಕ್ಟ್ಫುಲ್ಲಾಗಿ ಸ್ವಲ್ಪ ಪೊಲೈಟ್ ವೇಲಿ ಮಾತಾಡೋದಿರ್ಬೋದು. ಡೋಂಟ್ ಆರ್ಡರ್ ದೆಮ್, ಗಿವ್ ದೆಮ್ ಸಮ್ ಬೇರ್ ಮಿನಿಮಮ್. ಸೊ ಈ ಥರ ಮಾಡಿದಾಗ ಐ ಥಿಂಕ್ ದೇ ವಿಲ್ ಆಲ್ಸೋ ಡೂ ದೇರ್ ವರ್ಕ್ ಕರೆಕ್ಟ್ಲಿ ಅನ್ಕೋತೀನಿ ನನ್ನ ಪ್ರಕಾರ. ಆ್ಯಂಡ್ ಸರ್ವಿಸ್ ಆದಮೇಲೆ ದೇ ವಿಲ್ ಕಾಲ್ ಮಾಡಿಬಿಟ್ಟು ಒಂದು ಕೇಳ್ತಾರೆ, ಸರ್ ಗಾಡಿ ಹೆಂಗಾಗಿದೆ, ಏನಾದ್ರು ಫಾಲ್ಟ್ ಇದೆಯಾ. ಸೊ ದೇ ವಿಲ್ ಆಸ್ಕ್ ಫಾರ್ ಫೀಡ್ಬ್ಯಾಕ್. ಸೊ ಯಾ ಐ ಥಿಂಕ್ ದೇ ಆರ್ ಇಂಪ್ರೂವಿಂಗ್. I love belting like this. Come on, yeah. ಎಷ್ಟೇ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಅದು ಹಂಗೆ ಕೂತ್ಬಿಡೋದಪ್ಪ. ಅದು ಮದರ್ ಟಂಗೆ ಹಂಗೆ ಅನಿಸುತ್ತೆ. ಕನ್ನಡದಲ್ಲಿ ಮಾತಾಡಿದ್ರೆ ಒಂಥರ ನ್ಯಾಚುರಲ್ ಫೀಲಿಂಗ್ ಬಂದುಬಿಡುತ್ತೆ. ನೀನು ಇಂಗ್ಲೀಷಲ್ಲಿ ನಾವು ಎಷ್ಟೇ ಟ್ರೈ ಮಾಡೋಕ್ಕೋದ್ರು ಅಟ್ಲೀಸ್ಟ್ ನನಗೆ, ಬಿಕಾಸ್ ನನಗಷ್ಟು ಇಂಗ್ಲೀಷ್ ಮಾತಾಡಿ ಗೊತ್ತಿಲ್ಲ. ಸೊ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಫಾರ್ ಲೈಕ್ ಜನರಲ್ ಆಡಿಯನ್ಸಿಗೆ ಇರುತ್ತೆ, ಓನ್ಲಿ ಫಾರ್ ಪೀಪಲ್ ಹೂ ನೋ ಕನ್ನಡ ಅಂತ ಆಗೋದು ಬೇಡ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ವೀಡಿಯೋ ಮಾಡ್ತಾ ಐ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ಓಕೆ, ನನಗೆ ಇನ್ನೂ ಅಷ್ಟು ಇಂಗ್ಲೀಷ್ ಮಾತಾಡೋದ್ರಲ್ಲಿ ಅಪ್ ಟು ಮಾರ್ಕ್ ಇಲ್ಲ ಅನ್ನಿಸ್ತು. ಸೊ ಆ್ಯಂಡ್ ಮೋರೋವರ್ ಮಾತೃಭಾಷೆಯಲ್ಲಿ ಮಾತಾಡೋದು, ಮಾತೃಭಾಷೆಯಲ್ಲಿ ಪಂಚೊಡಿಯೋದು, ಅದನ್ನು ಎಷ್ಟೇ ನೀವು ಬೇರೆ ಲ್ಯಾಂಗ್ವೇಜು ಕಲಿತ್ರೂ ಕೂಡ ಐ ಡೋಂಟ್ ನೋ, ನಿಮ್ಗೆ ಅದು ಬರುತ್ತೆ ಅನಿಸಲ್ಲ ನನ್ನ ಪ್ರಕಾರ. ಬನ್ರಿ ಚಚ್ಚಣ, ಒಳ್ಳೆ ರೋಡ್ ಸಿಕ್ತು. ಬನ್ರಿ ಎಲ್ಲ ರೆಕಾರ್ಡ್ ಆಗ್ತಾಯಿದ್ರೆ ಸಾಕು ಗುರು. ಮೈಕು ವರ್ಕ್ ಆಗಬೇಕು, ಕ್ಯಾಮ್ರಾನೂ ವರ್ಕ್ ಆಗಬೇಕು. ಸೊ
ಅಯ್ಯೋ 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 ಬಾಯ್, ಇದು ಯಾವುದೋ ಒಂದು ಕ್ಲಚ್ ಆಗ್ಬಿಟ್ಟಿದೆ ಹಿಂದ್ಗಡೆದು. ಸಾಂಪ್ರದಾಯಿನಿ ಸುಪ್ಪಿನಿ ಸುಖ ಪೂಸನಿ